ಎಲ್ರಿಗೂ ನಮಸ್ಕಾರ. ಕನ್ನಡತಿಯ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ. ಇವಾಗ ಮಾಂಗಲ್ಯದಿಂದ ನಂಟಾದರು ಭಾಗ 3 ಮುಂದುವರಿಸೋಣ. ಫೋನ್ ಕಟ್ ಮಾಡಿ ಸಾರಾ ರೂಮ್ಗೆ ಬಂದಾಗ ಅಗ್ನಿ ಅಲ್ಲಿರಲಿಲ್ಲ. ಅವಳು ಹೊರಗಡೆಗೆ ಬಂದು ನೋಡಿದಾಗ ಅಗ್ನಿ ಬಾಲ್ಕನಿಲಿ ನಿಂತು ಸಿಗರೇಟ್ ಸೇರ್ತಿದ್ದ. ಸಾರಾಗೆ ಸಿಗರೇಟ್ ವಾಸನೆ ಅಂದರೆ ಇಷ್ಟ ಇರಲಿಲ್ಲ. ಅಗ್ನಿ ಮತ್ತೆ ಪಫ್ ತೆಗೆದುಕೊಳ್ಳೋಕೆ ಸಿಗರೇಟ್ ತುಟಿಗಿಟ್ಟಾಗ ಸಾರಾ ಬಂದು ಅದನ್ನು ಕಿತ್ತೆಸೆದ್ಲು. ಕೋಪಗೊಂಡ ಅಗ್ನಿ ಏಯ್ ಅಂತ ಅರ್ಚಿ ಸಾರಾ ಕೆನ್ನೆಗೆ ಬಲವಾಗಿ ಹೊಡೆದ. ಅವಳು ನೆಲಕ್ಕೆ ಬಿದ್ದು ಅಳ್ತಾ ಅವನನ್ನೇ ನೋಡಿದ್ಲು. ನೀನು ಯಾರು ನನ್ನನ್ನು ಕಂಟ್ರೋಲ್ ಮಾಡೋಕೆ ಅಂತ ಕೋಪದಿಂದ ಕೇಳ್ದ ಅವನು. ಆದರೆ ಅವಳಿಗೇನೂ ಮಾತಾಡದೆ ಅಳುತ್ತಲೇ ಅವನನ್ನು ನೋಡ್ತಿದ್ಲು. ಒಂದು ಮಾತು ನೆನ್ಪಿಟ್ಕೋ, ನಿನ್ನ ಕುತ್ತಿಗೆಗೆ ನಾನು ತಾಳಿ ಕಟ್ಟಿರಬಹುದು, ಅಂದ ಮಾತ್ರಕ್ಕೆ ನನ್ನನ್ನು ಕಂಟ್ರೋಲ್ ಮಾಡೋದಕ್ಕಾಗಲಿ ಹೆಂಡತಿಯ ಹಕ್ಕು ತೋರಿಸೋದಕ್ಕಾಗಲಿ ನನ್ನ ಹತ್ರ ಬರಬೇಡ. ಮತ್ತೆ ಹೀಗೆ ಮಾಡಿದ್ರೆ ಈಗ ಸಿಕ್ಕಿದ್ದಕ್ಕಿಂತ ಹೆಚ್ಚು ನೋವು ಅನುಭವಿಸ್ಬೇಕಾಗತ್ತೆ ಅಂತ ಅವನು ಕೈ ತೋರಿಸಿ ರೇಗ್ತಾ ಅಲ್ಲಿಂದ ಹೋದ. ಅವಳು ಅಲ್ಲಿಯೇ ಮೊಣಕಾಲೂರಿ ಕೂತು ಜೋರಾಗಿ ಅಳೋಕೆ ಶುರು ಮಾಡಿದ್ಲು. ಮಾರನೇ ದಿನ ಬೆಳಗ್ಗೆ ಅಗ್ನಿ ಮೊದಲು ಎದ್ದು ನೋಡಿದ್ರೆ ಸಾರಾ ರೂಮ್ನಲ್ಲಿ ಇರಲಿಲ್ಲ. ಬಾತ್ರೂಮ್ನಿಂದಲೂ ಯಾವುದೇ ಸದ್ದು ಕೇಳಿಸ್ತಿರ್ಲಿಲ್ಲ. ಅಲ್ಲೂ ಅವಳಿಲ್ಲ ಅಂತ ಅವನಿಗೆ ಅರ್ಥ ಆಯಿತು. ರಾತ್ರಿ ಮನೆಗೆ ಬಂದಿದ್ದು ಮಾತ್ರ ಅವನಿಗೆ ನೆನಪಿತ್ತು. ಆದರೆ ನಂತರ ಬೇಗ ನಿದ್ರೆಗೆ ಜಾರಿದ್ರಿಂದ ಅವಳು ಯಾವಾಗ ಬಂದಳು ಅಥವಾ ಎಲ್ಲಿ ಮಲಗಿದ್ಲು ಅನ್ನೋದು ಅವನಿಗೆ ನೆನಪಿರಲಿಲ್ಲ. ಬಾಗಿಲು ಅರ್ಧ ತೆರೆದಿತ್ತು. ಅವನು ಎದ್ದು ಹೊರಗಡೆಗೆ ಬಂದ. ನಿನ್ನೆ ಅವಳನ್ನು ಹೊಡೆದ ವಿಷಯ ನೆನಪಾಗಿ ಅವನು ಬಾಲ್ಕನಿಯತ್ತ ನಡೆದ. ಅಲ್ಲಿ ಹೋದಾಗ ಸಾರಾ ನೆಲದ ಮೇಲೆ ಮಲಗಿದ್ಲು. ಅವನು ಯಾಂತ್ರಿಕವಾಗಿ ಅವಳ ಹತ್ರಕ್ಕೆ ಹೋಗಿ ಅವಳ ಪಕ್ಕದಲ್ಲಿ ಮೊಣಕಾಲೂರಿ ಕೂತ್ಕೊಂಡ. ಸಾರಾ ಅಂತ ಅವಳ ಕೈಯನ್ನು ತಟ್ಟಿ ಕರೆದ. ಅವಳು ಕಣ್ಣು ತೆರೆದ್ಲು. ಕೂಡಲೇ ಅವನನ್ನು ನೋಡಿದ ತಕ್ಷಣ ನಿನ್ನೆ ನಡೆದ ಘಟನೆ ನೆನಪಾಗಿ ಭಯದಿಂದ ಹಿಂದೆ ಸರಿದ್ಲು. ನಿನ್ನ ಮಮ್ಮಿ ಹತ್ರ ನನ್ನ ಮೇಲೆ ದೂರ ಹೇಳಿಸಿ ನನ್ನನ್ನು ಬಯಸೋದಕ್ಕ ಇಲ್ಲಿ ಬಂದು ಮಲಗಿರೋದು ಅಂತ ಕೋಪದಿಂದ ಕೇಳ್ದ ಅಗ್ನಿ. ಅವಳು ಇಲ್ಲ ಅಂತ ತಲೆ ಅಲ್ಲಾಡಿಸಿದ್ಲು. ಮತ್ತೆ ನೀನು ಇಲ್ಲಿ ಮಲಗಿದೆಯಾ ಅಂತ ನನ್ನ ಮನಸ್ಸಲ್ಲಿ ಗಿಲ್ಟ್ ಫೀಲ್ ಬರುವಂತೆ ಮಾಡಿ ನಿನ್ನ ಮೇಲೆ ಕರುಣೆ ಬರುವಂತೆ ಮಾಡೋದಕ್ಕಾ ಅಂತ ಅವನು ಮತ್ತೆ ಜೋರಾಗಿ ಕೇಳಿದಾಗ ಅವಳು ಮತ್ತೆ ಇಲ್ಲ ಅಂತ ತಲೆ ಅಲ್ಲಾಡಿಸಿದ್ಲು. ಅವನು ಅವಳನ್ನು ಕೋಪದಿಂದ ನೋಡಿ ಮತ್ತೆ ರೂಮಿನೊಳಗಡೆ ಹೋದ. ಅವನು ಹೋದ ನಂತರ ಅವಳು ತನ್ನ ಕೂದಲನ್ನು ಕಟ್ಕೊಂಡು ಸ್ವಲ್ಪ ಹೊತ್ತು ಹೊರಗಡೆಗೆ ನೋಡ್ತಾ ನಿಂತಿದ್ಲು. ನಿನ್ನೆ ನಡೆದ ವಿಷಯ ನೆನಪಾಗಿ ಅವಳ ಕಣ್ಣುಗಳು ತುಂಬಿ ಬಂದವು. ಕಣ್ಣೀರನ್ನು ಒರೆಸ್ಕೊಂಡು ಅವಳು ರೂಮಿನೊಳಗಡೆ ಹೋದ್ಲು. ಅವಳು ಒಳಗಡೆ ಹೋದಾಗ ಅವನು ಬಾತ್ರೂಮ್ನೊಳಗಡೆ ಹೋಗಿದ್ದ. ಅವಳು ಕನ್ನಡಿಯ ಮುಂದೆ ನಿಂತು ನೋಡಿದ್ಲು. ಅವನು ಹೊಡೆದಿದ್ರಿಂದ ಕೆನ್ನೆ ಎಲ್ಲ ಕೆಂಪಗಾಗಿತ್ತು. ಅವಳು ಬೆರಳುಗಳಿಂದ ಅಲ್ಲಿ ಮುಟ್ಕೊಂಡ್ಳು. ಮುಟ್ಟಿದ ತಕ್ಷಣ ಅವಳಿಗೆ ವಿಪರೀತ ನೋವಾಯಿತು. ಅಷ್ಟರಲ್ಲೇ ಬಾತ್ರೂಮ್ನ ಲಾಕ್ ತೆರೆಯೋ ಸೌಂಡ್ ಕೇಳಿ ಅವಳು ದಿಗ್ಭ್ರಮೆಯಿಂದ ತಿರುಗಿ ನೋಡಿದ್ಲು. ಕೇವಲ ಪ್ಯಾಂಟ್ ಮಾತ್ರ ಹಾಕ್ಕೊಂಡು ತಲೆನ ಟವಲ್ನಿಂದ ಒರೆಸ್ತಾ ಬರ್ತಿದ್ದ ಅಗ್ನಿಯನ್ನು ನೋಡಿ ಸಾರಾ ಕಣ್ಣು ಅರಳಿಸಿ ನಿಂತಳು. ಚೆನ್ನಾಗಿ ಮೇಂಟೈನ್ ಮಾಡಿದ್ದ ಫಿಸಿಕಲ್ ಬಾಡಿ, ಅವನ ಎದೆಗೆ ಅಂಟ್ಕೊಂಡಿದ್ದ ಚಿನ್ನದ ಸರ, ಹಣೆ ಮೇಲೆ ಬಿದ್ದಿದ್ದ ಉದ್ದನೆಯ ಕೂದಲು. ಅವನು ತಲೆ ಒರೆಸ್ತಲೇ ಫೋನ್ ನೋಡ್ಕೊಳ್ತಾ ಬರ್ತಿದ್ದ. ಮಧ್ಯದಲ್ಲಿ ಒಮ್ಮೆ ಸಾರಾ ಕಡೆಗೆ ನೋಡಿದಾಗ ತನ್ನನ್ನೇ ಕಣ್ಣು ಮಿಟುಕಿಸ್ದೇ ನೋಡ್ತಿರೋ ಸಾರಾನನ್ನು ನೋಡ್ದ. ಏನೋ ಅಂತ ಅವನು ಹುಬ್ಬೇರಿಸಿ ಕೋಪದಿಂದ ಕೇಳ್ದ. ಅವಳು ಏನೂ ಇಲ್ಲ ಅನ್ನುವಂತೆ ಭುಜ ಕುಣಿಸಿದ್ಲು. ಮತ್ತೆ ಏನದು? ನೀನು ಮೊದಲನೇ ಸಲ ಹುಡುಗರನ್ನು ನೋಡ್ತಿದ್ಯಾ? ಹೀಗೆ ನೋಡ್ಕೊಂಡು ನಿಲ್ಲೋದಕ್ಕೆ ಅಂತ ಅಗ್ನಿ ಕೋಪದಿಂದ ಕೇಳಿದಾಗ ಅವಳು ಇಲ್ಲ ಅಂತ ಭುಜ ಕುಣಿಸಿ ಕಬೋರ್ಡ್ ತೆರೆದು ಬಟ್ಟೆ ತಗೊಂಡು ಬಾತ್ರೂಮಿಗೆ ಹೋಗೋಕ್ಕೆ ರೆಡಿಯಾದ್ಲು. 1 ನಿಮಿಷ ನಿಂತ್ಕೋ ಅಂತ ಅವನು ಹೇಳಿದ ತಕ್ಷಣ ಅವಳು ನಿಂತ್ಕೊಂಡ್ಳು. ಏನು ಅನ್ನೋ ಥರ ಕೇಳೋ ದೃಷ್ಟಿಯಲ್ಲಿ ಅವನನ್ನು ನೋಡಿದ್ಲು ಸಾರಾ. ನಾನು ಮನೆಗೆ ಹೋಗ್ತಿದ್ದೀನಿ ಅಂತ ಅವನು ಹೇಳಿದಾಗ ಅವಳು ತಲೆ ಅಲ್ಲಾಡ್ಸಿದ್ಲು. ನಿಂಗೆ ಮಾತಾಡೋಕ್ಕೆ ಬರಲ್ವಾ? ಏನು ಕೇಳಿದ್ರು ಹೀಗೆ ಆ್ಯಕ್ಷನ್ ತೋರಿಸ್ತೀಯಾ? ಅಥವಾ ನಿನ್ನೆ ನಾನು ನಿನಗೆ ಹೊಡೆದಾಗ್ಲಿಂದ ನಿನ್ನ ನಾಲ್ಗೆ ಏನಾದರೂ ಜಡ ಆಯಿತಾ ಅಂತ ಕೋಪದಿಂದ ಕಿರಿಚ್ದ ಅವನು. ನಂತರ ಅಂದರೆ ನಿನಗೆ ನಾಲಿಗೆ ಇದೆ ಅಲ್ವಾ, ಇನ್ನು ಮುಂದೆ ನಾನೇನಾದರೂ ಕೇಳಿದಾಗ ತಲೆ ಅಲ್ಲಾಡ್ಸಿದ್ರೆ ಅಷ್ಟೇ ಹುಷಾರ್ ಅಂತ ಅವನು ಕೈ ತೋರಿಸಿ ಗದ್ರದ. ಅವಳು ಏನೂ ಮಾತಾಡದೆ ಮತ್ತೆ ಒಳಗಡೆ ಹೋಗೋಕ್ಕೆ ಪ್ರಯತ್ನಿಸಿದಾಗ ಅವನು ಅವಳ ಕೈ ಹಿಡಿದು ಎಳ್ದ. ಅವಳು ಅಚ್ಚರಿಯಿಂದ ಅವನನ್ನು ನೋಡಿದ್ಲು. ನಾನು ನಿನ್ನ ಹತ್ರನೇ ಮಾತಾಡ್ತಿದ್ದೀನಿ, ಆದರೂ ನನ್ನನ್ನು ನೆಗ್ಲೆಕ್ಟ್ ಮಾಡಿ ಹೋಗ್ತಿದ್ಯಾ ನೀನು ಅಂದ ಅಗ್ನಿ.
ನಾನು ನೆಗ್ಲೆಕ್ಟ್ ಮಾಡಲಿಲ್ಲ. ನಂಗೆ ಆ ಥರದ ಯಾವುದೇ ಭಾವನೆ ಇಲ್ಲ ಅಂತ ಅವಳು ತುಂಬ ಕೂಲಾಗಿ ಹೇಳಿದ್ಲು. ಮತ್ತೆ ನನ್ನ ಮಾತು ಮುಗಿಯೋದಕ್ಕಿಂತ ಮುಂಚೆನೇ ಬಾತ್ರೂಮಿಗೆ ಯಾಕೆ ಹೋಗ್ತಿದ್ಯಾ ಅಂದ ಅಗ್ನಿ. ಸ್ನಾನ ಮಾಡೋದಕ್ಕೆ ಟೈಮ್ ಜಾಸ್ತಿ ಆಗಿದೆ ಅದಕ್ಕೆ ಅಂತ ಮತ್ತೆ ಹೇಳಿದ್ಲು ಅವಳು. ಹಾಂ, ಮತ್ತು ನಿನ್ನೆ ನಾನು ಸ್ವಲ್ಪ ಓವರಾಗಿ ರಿಯಾಕ್ಟ್ ಮಾಡಿದೆ, ಸಾರಿ. ನನಗೆ ಯಾರೂ ನನ್ನನ್ನು ಕಂಟ್ರೋಲ್ ಮಾಡೋದು ಇಷ್ಟ ಇಲ್ಲ ಅಂದ ಅಗ್ನಿ. ಸರಿ ಅಂತ ಅವಳು ಸುಮ್ಮನೆ ತಲೆ ಆಡಿಸಿದ್ಲು. ಅವನು ಕನ್ನಡಿ ಮುಂದೆ ಹೋದ. ಅವಳು ಬಟ್ಟೆ ತಗೊಂಡು ಬಾತ್ರೂಮಿಗೆ ಹೋದ್ಲು. ಬೆಳಗ್ಗೆ ತಿಂಡಿ ತಿಂದೇ ಹೋಗೋಕ್ಕೆ ಪ್ರಯತ್ನಿಸ್ತಿದ್ದ ಅಗ್ನಿನ ಸುಮತಿಯವರು ಬಲವಂತವಾಗಿ ತಿಂಡಿ ತಿನ್ನಿಸಿ ಅವನಿಗೆ ಕಳಿಸಿದ್ರು. ಸಮಯ ಕಳೀತು. ಸಾರಾ ತನ್ನ ಅಮ್ಮಂಗೆ ಸಹಾಯ ಮಾಡಿ ಮುಗಿಸಿ ಫೋನ್ ತೆಗೆದು ನೋಡಿದಾಗ ಅಗ್ನಿ ತನ್ನ ಫ್ರೆಂಡ್ಸ್ ಜೊತೆಗಿರೋ ಸ್ಟೇಟಸ್ ಅಪ್ಡೇಟ್ ಮಾಡಿದ್ದನ್ನು ನೋಡಿದ್ಲು. ಅವಳು ಒಂದೊಂದೇ ಸ್ಟೇಟಸ್ ನೋಡತೊಡಗಿದ್ಲು. ಫ್ರೆಂಡ್ಸ್ ಜೊತೆಗೆ ನಗ್ತಾ ನಿಂತಿರೋ ಅವನನ್ನು ಕಂಡು ಫೋಟೋ ಝೂಮ್ ಮಾಡಿ ನೋಡಿದ್ಲು. ಅವನು ಅಪರೂಪಕ್ಕೆ ಮಾತ್ರ ನಗೋತನ್ನು ಅವಳು ನೋಡಿದ್ಲು. ಆದರೆ ಅವ್ರ ಜೊತೆಗೆ ಅವನು ತುಂಬ ಸಂತೋಷವಾಗಿದ್ದಾನೆ ಅನ್ನೋದಂತೂ ಅವಳಿಗೆ ಅರ್ಥ ಆಯಿತು. ನೆಕ್ಸ್ಟ್ ಸ್ಟೇಟಸ್ ನೋಡಿದಾಗ ಸ್ತಬ್ಧಳಾಗಿ ಹೋದ್ಲು ಸಾರಾ. ಯಾಕಂದರೆ ಅಗ್ನಿ ಹೆಗಲ ಮೇಲೆ ಕೈ ಹಾಕಿ ಹಾಫ್ ಶೋಲ್ಡರ್ ಡ್ರೆಸ್ ಧರಿಸಿರೋ ಹುಡುಗಿಯನ್ನು ಕಂಡಾಗ ಅವಳ ಹೃದಯ ಬಡಿತ ಹೆಚ್ಚಾಯಿತು. ನಂತರದ ಎಲ್ಲ ಸ್ಟೇಟಸ್ನಲ್ಲೂ ಆ ಹುಡುಗಿ ಇದ್ಲು. ಎಲ್ಲದರಲ್ಲೂ ಅವಳು ಅವನ ಎದೆಗೆ ಅಂಟಿಕೊಂಡೇ ನಿಂತಿದ್ಲು. ಆ ಹುಡುಗಿನ ನೋಡಿ ಸಾರಾ ಕಣ್ಣಲ್ಲಿ ನೀರು ತುಂಬಿತ್ತು. ನನ್ನನ್ನು ಅಪ್ಕೊಳ್ಳದ ಮುಟ್ಟದ ಕೈಗಳು ಬೇರೆ ಹುಡುಗಿನ ಅಷ್ಟು ಆಪ್ತವಾಗಿ ಅಪ್ಕೊಂಡಿದ್ದನ್ನು ನೋಡಿದಾಗ ಅವಳಿಗಾದ ನೋವಂತೂ ಹೇಳತೀರದು. ಅವಳು ಫೋನ್ ಆಫ್ ಮಾಡಿ ಇಟ್ಟು ಜೋರಾಗಿ ಅಳೋಕೆ ಶುರು ಮಾಡಿದ್ಲು. ಹಂಗು ಹಿಂಗು ಸಂಜೆ ಆಯಿತು. ಅಗ್ನಿ ಪ್ಲ್ಯಾನ್ ಮಾಡಿದ್ದ ಪಾರ್ಟಿಲಿ ಅವನ ಫ್ರೆಂಡ್ಸ್ ಎಲ್ಲರೂ ಪಾಲ್ಗೊಂಡಿದ್ರು. ಅವನಿಗೆ ಇಷ್ಟವಿಲ್ಲದೆ ಆ ಮದುವೆ ನಡೆದಿದೆ ಅನ್ನೋದು ಅವನ ಫ್ರೆಂಡ್ಸ್ಗೂ ಗೊತ್ತಿತ್ತು. ಸಾರಾನು ಜೊತೆಗೆ ಕರ್ಕೊಂಡು ಬರಬಹುದಾಗಿತ್ತಲ್ಲ, ನಾವು ಯಾರೂ ಅವಳನ್ನು ನೋಡೇ ಇಲ್ವಲ್ಲ ಅಗ್ನಿ ಅಂತ ಅವನ ಸ್ನೇಹಿತ ವಿಜಯ್ ಕೇಳ್ದ. ಅದರ ಅವಶ್ಯಕತೆ ಏನಿದೆ? ಯಾರಿಗೋಸ್ಕರ ನಾನು ಆ ಹುಡುಗಿನ ಮದುವೆ ಆದೆ, ಅದು ಸಾಲದ ಅಂತ ಎಲ್ಲೆಡೆ ಅವಳನ್ನು ಹೊತ್ಕೊಂಡು ಅಲಿಬೇಕಾ ಅಂತ ಅಗ್ನಿ ಕೋಪದಿಂದ ಹೇಳಿ ಮದ್ಯದ ಗ್ಲಾಸ್ನ ತುಟಿ ಹತ್ರ ತಂದ. ನೀನು ಆ ಹುಡುಗಿನ ಸರಿಯಾಗಿ ಒಮ್ಮೆ ಆದರೂ ನೋಡಿದೀಯಾ ಅಗ್ನಿ ಅಂತ ಇನ್ನೊಬ್ಬ ಫ್ರೆಂಡು ಆಕಾಶ್ ಕೇಳ್ದ ಅಗ್ನಿಗೆ. ಹಾಂ, ಇವತ್ತು ಬೆಳಗ್ಗೆ ಕೂಡ ನೋಡ್ಕೊಂಡೇ ಬಂದಿರೋದು ಅಂತ ತುಂಬ ನೆಗ್ಲೆಕ್ಟ್ ಆಗಿ ಹೇಳ್ದ ಅಗ್ನಿ. ಅಗ್ನಿ, ಸತ್ಯ ಹೇಳ್ತೀನಿ, ಆ ಹುಡುಗಿ ನಿಂಗೆ ಸ್ವಲ್ಪ ಕೂಡ ಮ್ಯಾಚ್ ಆಗಲ್ಲ. ನಿನಗೆ ನನ್ನ ತರಹ ಮಾಡ್ರನ್ ಆಗಿರೋ ಹುಡುಗಿ ಬೇಕಿತ್ತು. ಮೊದಲಿದ್ದ ಅಫೇರ್ ಬಿಡು, ಅವಳಾದರೂ ಸ್ವಲ್ಪ ಬಣ್ಣ ಇತ್ತು ಅವಳಿಗೆ. ಆದರೆ ಈಗ ನೋಡು, ಈ ಹುಡುಗಿಗೆ ನಿನ್ನಷ್ಟು ಕಲರ್ ಇಲ್ಲ, ಮಾಡ್ರನ್ ಕೂಡ ಇಲ್ಲ ಇವಳು ಅಂತ ಅಗ್ನಿ ಫ್ರೆಂಡ್ ಶ್ವೇತಾ ತುಂಬ ಕೀಳಾಗಿ ಮಾತಾಡಿದ್ಲು. ನೋಡು ಶ್ವೇತಾ, ಎಲ್ಲರೂ ನಿಂತರ ಇರಬೇಕು ಅಂತ ಏನಿಲ್ಲ. ಆ ಹುಡುಗಿ ನಿಂತರ ಮೇಕಪ್ ಮಾಡ್ಕೊಳ್ಳದೆ ಇರೋದು ಆಕೆ ಇಷ್ಟ. ಅವಳಿಗೆ ನಾರ್ಮಲ್ ಬ್ಯೂಟಿ ಅಂದರೆ ಇಷ್ಟ ಅಂತ ವಿಜಯ್ ಅವಳನ್ನು ರೇಗಿಸ್ದ. ನಾನು ಮೇಕಪ್ ಮಾಡ್ಕೊಳ್ದಿದ್ರು ಬೆಳ್ಳಗಿದ್ದೀನಿ ನೋಡಿಲಿ, ನನ್ನ ಕೈಯೆಲ್ಲನೂ ನೋಡಿದ್ಯಾ? ಇಲ್ಲಿ ನೋಡು, ನಾನು ಮೇಕಪ್ ಮಾಡಲ್ಲ ಅಂತ ಅವಳು ಹೆಮ್ಮೆಯಿಂದ ಕೈ ತೋರಿಸಿದಾಗ ಅವರೆಲ್ಲರೂ ಅವಳನ್ನು ನೋಡಿ ನಕ್ಕರು. ಅಗ್ನಿ, ನೋಡು, ನನ್ನನ್ನು ರೇಗಿಸ್ತಿದ್ದಾರೆ, ನೀನೇ ಹೇಳು, ಅವಳು ಸುಂದ್ರಿನೋ ನಾನು ಸುಂದ್ರಿನೋ ಅಂತ ಆ ಶ್ವೇತಾ ಅಗ್ನಿ ಕೈ ಹಿಡಿದು ಕೇಳಿದಾಗ ಅಗ್ನಿ ಏನೂ ಮಾತಾಡಲಿಲ್ಲ. ಇದರಲ್ಲಿ ಏನು ಸಂದೇಹ? ಇವನು ಮದುವೆ ಆದವಳೆ ಸುಂದ್ರಿ, ಅವಳ ಮುಖದಲ್ಲಿ ಅಂತಹ ಆಶ್ಚರ್ಯ ಏನಿದೆ ಅಂತ ವಿಜಯ್ ನಗ್ತಾ ಹೇಳ್ದ. ಹೌದು, ಸ್ವಲ್ಪ ಕಂದು ಬಣ್ಣದವಳಲ್ವಾ ಆಕೆ. ಅಗ್ನಿನೇ ನೋಡು, ಎಷ್ಟು ಕಲರ್ ಇದ್ದಾನೆ, ಕೆಲವೊಂದು ಸಲ ಅಂತೂ ಆ್ಯಪಲ್ ಥರ ಹೊಳಿತಾನೆ ಅಂತ ಶ್ವೇತಾ ಹೇಳಿದ್ಲು ನಗ್ತಾ. ಆ ಹುಡುಗಿ ಅಷ್ಟೊಂದು ಕಪ್ಪೇನೂ ಇಲ್ಲ, ತುಂಬ ಬೆಳ್ಳಗಿಲ್ಲ ಅಷ್ಟೆ ಅಂತ ವಿಜಯ್ ಹೇಳ್ದ. ನಿನಗೆ ಅವಳ ಬಗ್ಗೆ ಮಾತಾಡಿದ್ರೆ ಯಾಕಷ್ಟೊಂದು ನೋವು? ಅವಳ ಮೇಲೆ ಏನೋ ಲವ್ ಆಗಿದೆ ಅಂತ ಕಾಣಿಸುತ್ತೆ ನಿನಗೆ ಅಂತ ಅಣಕಿಸಿದ್ಲು ಶ್ವೇತಾ. ಅದನ್ನು ಕೇಳಿ ವಿಜಯ್ ಕೋಪ ಮಾಡ್ಕೊಂಡ. ಹೌದು, ಇಷ್ಟಪಟ್ಟಿದ್ದೀನಿ, ಅದಕ್ಕೇನಂತೆ? ಇಷ್ಟಪಡದೇ ಇರೋಕ್ಕೆ ಅವಳಲ್ಲಿ ನನಗೆ ಯಾವುದೇ ಕೊರತೆ ಕಾಣಿಸ್ತಿಲ್ಲ ಅಂದ ವಿಜಯ್. ನೀನು ಅವಳನ್ನು ನೇರವಾಗಿ ನೋಡಿಲ್ಲ ತಾನೆ, ಫೋಟೋದಲ್ಲಿ ತಾನೇ ನೋಡಿರೋದು ನೀನು ಅಂತ ಕೇಳಿದ್ಲು ಶ್ವೇತಾ. ಫೋಟೋಕ್ಕಿಂತ ದೊಡ್ಡ ಬದಲಾವಣೆ ನೇರವಾಗಿ ನೋಡಿದಾಗ ಇರೋದಿಲ್ಲ ಅಂದ ವಿಜಯ್. ನೀವಿಬ್ಬರು ಸುಮ್ಮನಿರ್ತೀರಾ? ಅವಳು ಹೇಗೆ ಇದ್ರೂ ನನಗೇನು ತೊಂದರೆ ಇಲ್ಲ. ನಾನು ಅವಳನ್ನು ಇಂದಿಗೂ ನನ್ನ ಹೆಂಡತಿ ಅಂತ ಒಪ್ಕೊಂಡಿಲ್ಲ, ಮುಂದೆಯೂ ಒಪ್ಕೊಳ್ಳೋದು ಇಲ್ಲ. ಈ ಸಂಬಂಧ ದೀರ್ಘಕಾಲ ಇರೋದು ಇಲ್ಲ, ಜಾಸ್ತಿ ಅಂದರೆ 1 ವರ್ಷ. ಅಷ್ಟರೊಳಗಡೆ ಎಲ್ಲವನ್ನ ನಾನು ಡಿಸೈಡ್ ಮಾಡ್ತೀನಿ. ಅವಳು ಹೇಗೆ ಇದ್ದರೂ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಅಗ್ನಿ ಕೋಪದಿಂದ ಅವರಿಬ್ಬರನ್ನು ಗದರಿಸ್ದ.
ಅಗ್ನಿ ಕೂಲ್ ಡೌನ್, ನೀನು ಚಿಂತೆ ಮಾಡಬೇಡ, ನಿನ್ನ ಜೊತೆಗೆ ಯಾರಿಲ್ಲ ಅಂದರೂ ನಾನು ಇದ್ದೇ ಇರ್ತೀನಿ ಅಂತ ಶ್ವೇತಾ ಅವನ ಕೈ ಹಿಡ್ಕೊಂಡು ಹೇಳಿದ್ಲು. ನನಗೆ ಗೊತ್ತು ನೀನು ನನ್ನ ಜೊತೆಗೆ ಇರ್ತೀಯ ಅಂತ ಹೇಳಿದ ಅಗ್ನಿಗೂ ನಗು ಬಂತು ಅವಳ ಮಾತು ಕೇಳಿ. ಅದನ್ನು ನೋಡಿ ಆಕಾಶ್ ಮತ್ತು ವಿಜಯ್ ಇಬ್ಬರು ಪರಸ್ಪರ ಮುಖ ನೋಡಿಕೊಂಡ್ರು. ಇತ್ತ ಸಾರಾಗೆ ಎಷ್ಟೇ ಪ್ರಯತ್ನಿಸಿದ್ರೂ ನಿದ್ರೆ ಬರ್ತಿರ್ಲಿಲ್ಲ. ಮನಸ್ಸಲ್ಲೆಲ್ಲ ಅಗ್ನಿನೇ ತುಂಬಿದ್ದ. ಅವನು ಅಪ್ಕೊಂಡಿದ್ದ ಹುಡುಗಿಯೇ ತುಂಬಿದ್ಲು. ಅವಳು ಗಡಿಯಾರ ನೋಡಿದ್ಲು. ರಾತ್ರಿ 11 ಗಂಟೆ. ಅವಳಿಗೆ ಅಗ್ನಿಗೆ ಕಾಲ್ ಮಾಡಬೇಕು ಅನ್ನಿಸ್ತು. ಫೋನ್ ತೆಗೆದು ಅವನ ನಂಬರ್ಗೆ ಡಯಲ್ ಮಾಡಿದಾಗ ಅವನು ಕಾಲ್ ಕಟ್ ಮಾಡ್ದ. ಮತ್ತೆ ಕಾಲ್ ಮಾಡಿದ್ಲು ಅವಳು. ಏನು, ಕಾಲ್ ಕಟ್ ಮಾಡಿದ್ರೆ ಅರ್ಥ ಆಗಲ್ವಾ, ಮಾತಾಡೋಕೆ ನನಗಿಷ್ಟ ಇಲ್ಲ ಅಂತ ಫೋನ್ ಎತ್ತಿದ ತಕ್ಷಣ ಅಗ್ನಿ ಬೈದಿದ್ದನ್ನು ಕೇಳಿ ಸಾರಾ ಜೋರಾಗಳೋಕೆ ಶುರು ಮಾಡಿದ್ಲು. ಅವನು ಫೋನ್ ಸ್ವಿಚ್ ಆಫ್ ಮಾಡಿ ಜೇಬಿಗೆ ಹಾಕ್ಕೊಂಡ. ಅವನ ಕಠಿಣ ಮಾತುಗಳನ್ನು ಕೇಳಿ ಅಲ್ಲೇ ಇದ್ದ ವಿಜಯ್, ಆಕಾಶ್ ಮತ್ತು ಶ್ವೇತಾ ದಂಗಾಗಿ ಹೋದರು. ಯಾರು ಕಾಲ್ ಅದು ಅಗ್ನಿ? ಸಾರಾ ಕಾಲ್ ಮಾಡಿದ್ಲಾ ಅಂತ ಶ್ವೇತಾ ಮಧ್ಯದ ಗ್ಲಾಸ್ ಹಿಡಿದು ಅವನ ಹತ್ರಕ್ಕೆ ಬಂದು ಕೇಳಿದ್ಲು. ಹಾಂ ಹೌದು ಅಂದ ಅವನು ಅಷ್ಟೇನೂ ಆಸಕ್ತಿ ಇಲ್ಲದೆ ಇರೋನ ಹಾಗೆ ಉತ್ತರಿಸಿ ಕೈಯಲ್ಲಿದ್ದ ಗ್ಲಾಸನ್ನು ತುಟಿ ಹತ್ರ ತಂದ. ರಾತ್ರಿ ಎಲ್ಲ ಅವಳಿಗೆ ನಿದ್ರೆನೇ ಬರೋದಿಲ್ವಾ ಹೀಗೆ ಪದೇ ಪದೇ ತೊಂದರೆ ಕೊಡೋದಕ್ಕೆ? ನೀನು ಹೇಳಿಯೇ ತಾನೇ ಬಂದಿದ್ದು, ಮತ್ತೆ ಯಾಕೆ ಹೀಗೆ ಕಾಲ್ ಮಾಡಿ ಕಿರುಕುಳ ನೀಡ್ತಿದ್ದಾಳೆ ಅಂತ ಶ್ವೇತಾ ಕೇಳಿದಾಗ ಅಗ್ನಿ ಏನೂ ಹೇಳ್ದೆ ಮೌನವಾದ. ಕೆಲವು ಹುಡುಗಿರು ಹೀಗೆ ಇರ್ತಾರೆ ಅಗ್ನಿ, ಎಷ್ಟು ಸಲ ಹೇಳಿದ್ರು ಮತ್ತೆ ಮತ್ತೆ ಕಾಲ್ ಮಾಡ್ತಿರ್ತಾರೆ. ನೀನೀಗ ಸರಿಯಾದ ಕೆಲಸನೇ ಮಾಡಿದ್ದು, ಇನ್ನು ಮುಂದೆ ಅವಳು ನಿನಗೆ ಕಾಲ್ ಮಾಡೋದಿಲ್ಲ ಬಿಡು ಅಂತ ಶ್ವೇತಾ ಅಣುಕದಿಂದ ಅಗ್ನಿಗೆ ಹೇಳಿದಾಗ ಆಕಾಶ್ ಮತ್ತು ವಿಜಯ್ ಇಬ್ಬರು ಮತ್ತೆ ಮತ್ತೆ ಮುಖ ನೋಡಿಕೊಂಡ್ರು. ನಂತರ ಶ್ವೇತಾ, ನೀನು ಸುಮ್ಮನೆ ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಡ. ಅಗ್ನಿ ಮಾಡ್ತಿರೋ ಕೆಲಸ ಸರಿ ಅಂತ ಸಮರ್ಥಿಸೋದು ಅಷ್ಟು ಒಳ್ಳೆಯದಲ್ಲ. ತಪ್ಪು ಮಾಡಿದಾಗ ಅದನ್ನು ತೋರಿಸ್ಕೊಡೋರೆ ನಿಜವಾದ ಸ್ನೇಹಿತರು, ಎಲ್ಲ ತಪ್ಪುಗಳನ್ನು ಬೆಂಬಲಿಸೋರಲ್ಲ. ಅಷ್ಟಕ್ಕೂ ಅವಳು ಯಾರೂ ಅಲ್ಲ, ಅಗ್ನಿ ತಾಳಿ ಕಟ್ಟಿರೋ ಅವನ ಹೆಂಡತಿ. ಅವನು ಒಪ್ಪದೇ ಇರಲಿ, ಸಮಾಜ ಅದನ್ನೇ ಒಪ್ಕೊಂಡಿದೆ. ಆದ್ದರಿಂದ ಅವರ ವೈಯಕ್ತಿಕ ವಿಚಾರಗಳಲ್ಲಿ ನೀನು ತಲೆ ಹಾಕಬೇಡ. ಅವರ ವಿಷಯವನ್ನು ಅವರೇ ಬಗೆಹರಿಸ್ಕೊಳ್ತಾರೆ ಅಂತ ವಿಜಯ್ ಕೋಪದಿಂದ ಹೇಳ್ದ. ನೀನು ಇಷ್ಟೊತ್ತಿಂದ ಅವಳಿಗೆ ಸಪೋರ್ಟ್ ಮಾಡ್ತಿದ್ಯಲ್ಲ, ನಿನ್ನ ಉದ್ದೇಶ ಏನು? ನಿನಗೆ ಆ ಹುಡುಗಿ ಅಷ್ಟೊಂದು ಇಷ್ಟ ಆದರೆ ನೀನೇ ಮದುವೆ ಆಗಬಹುದಿತ್ತಲ್ಲ. ಈಗಲೂ ಏನು ಲೇಟ್ ಆಗಿಲ್ಲ, ಅವಳು ಇನ್ನೂ ಫ್ರೆಶ್ ಆಗೇ ಇದ್ದಾಳೆ ಅಂತ ಶ್ವೇತಾ ಲೇವಡಿ ಮಾಡಿದಾಗ ವಿಜಯ್ ಶ್ವೇತಾ ಕೆನ್ನೆಗೆ ಬಲವಾಗಿ ಹೊಡೆದ. ಶ್ವೇತಾ ಕೆನ್ನೆ ಮುಚ್ಕೊಂಡು ಆಶ್ಚರ್ಯದಿಂದ ನೋಡಿದ್ಲು. ನಿನ್ನ ಮಾತುಗಳನ್ನು ತಿದ್ಕೋ ಶ್ವೇತಾ, ಇನ್ನು ಮುಂದೆ ನಿನ್ನ ನಾಲ್ಗೆಯಿಂದ ಇಂತಹ ಮಾತುಗಳು ಬಂದರೆ ಅಷ್ಟೆ. ನನಗೆ ಬೇರೆಯವರ ಹೆಂಡತಿಯ ಬೆನ್ನ ಹಿಂದೆ ಹೋಗೋ ಯಾವುದೇ ಆಸಕ್ತಿ ಇಲ್ಲ, ಅಷ್ಟು ದರಿದ್ರನಲ್ಲ ನಾನು ಅಂತ ವಿಜಯ್ ಗದ್ರದ. ಅಗ್ನಿ ಮತ್ತು ಆಕಾಶ್ ಶಾಕ್ನಿಂದ ನೋಡಿದ್ರು. ಶ್ವೇತಾ ಕಣ್ಣೀರು ಹಾಕ್ತಿದ್ರೆ ವಿಜಯ್ ಕೋಪದಿಂದಲೇ ಅಗ್ನಿಯನ್ನು ನೋಡ್ತಿದ್ದ. ಒಂದು ವಿಷಯ ನೆನಪಿರಲಿ, ನೀನು ಎಷ್ಟೇ ಪ್ರಯತ್ನಿಸಿದ್ರೂ ನಿನ್ನ ಮನಸ್ಸಿನಲ್ಲಿರೋ ಆಲೋಚನೆ ಎಂದಿಗೂ ನಡೆಯೋದಿಲ್ಲ. ನಾನು ಅದಕ್ಕೆ ಅವಕಾಶನೂ ನೀಡೋದಿಲ್ಲ. ಇದಕ್ಕೋಸ್ಕರ ನೀನು ಇಲ್ಲಿ ಬಂದು ಬೊಬ್ಬೆ ಹಾಕ್ತಿದೀಯ ಅಂದರೆ ನೀನು ಸೋಲ್ತೀಯ ಅಷ್ಟೆ ಅಂತ ವಿಜಯ್ ಅಗ್ನಿಯನ್ನು ಉದ್ದೇಶಿಸಿ ಮಾತು ಮುಂದುವರಿಸ್ದ. ಅಗ್ನಿ, ಗಂಡಸ್ರ ಘನತೆ ಕಳೆಯೋಕ್ಕೆ ಹುಟ್ಟಿದೆಯಾ ನೀನು ಅಂತ ವಿಜಯ್ ನೇರವಾಗಿ ಅಗ್ನಿಯನ್ನು ಕೇಳ್ದ. ವಿಜಯ್ ಮಾತನ್ನು ಕೇಳಿದ ಅಗ್ನಿ ವಿಜಯ್ ಅಂತ ಕೋಪದಿಂದ ಕೂಗ್ದ. ಹೆಚ್ಚಿಗೆ ಕಿರುಚಬೇಡ ಅಗ್ನಿ, ತಾಳಿ ಕಟ್ಟಿರೋ ಹೆಂಡತಿನ ಪ್ರೀತಿಸೋಕೆ ಅಥವಾ ಸಂರಕ್ಷಿಸೋಕೆ ಸಾಧ್ಯವಿಲ್ಲದಿದ್ದರೆ ಬಿಡು. ಕನಿಷ್ಠ ಪಕ್ಷ ಅವಳ ಜೊತೆಗೆ ಮೃದುವಾಗಿ ಮಾತಾಡೋದನ್ನಾದರೂ ಕಲಿ. ಅವಳು ನಿನಗೆ ಏನು ತಪ್ಪು ಮಾಡಿದಾಳೆ? ನೀನೇನು ಮಾಡಿದ್ಯೋ ಅವಳು ಅದನ್ನೇ ಮಾಡಿದ್ದು. ಹೇಗೆ ಮನೆಯವರ ಒತ್ತಡಕ್ಕೆ ಮಣಿದು ನೀನು ಒಪ್ಕೊಂಡ್ಯೋ ಅವಳು ಕೂಡ ಅದನ್ನೇ ಮಾಡಿದ್ದು. ನೀನೇ ಹೋಗಿ ಅವಳನ್ನು ಮದುವೆ ಆಗಬೇಕು ಅಂತ ಅವಳು ಕೇಳಿರಲಿಲ್ವಲ್ಲ. ಅವಳು ತಪ್ಪು ಮಾಡಿದರೆ ನೀನು ತಪ್ಪು ಮಾಡಿದವನೇ ಆಗ್ತೀಯ. ಅವಳ ಒಪ್ಪಿಗೆ ಇಲ್ಲದೆ ನೀನು ಅವಳ ಜೀವನದೊಳಗಡೆ ಬಂದಿರೋದು ಏನು ಹೇಳೋಕೆ ಇಲ್ವಾ? ಈಗ ನಾನು ಹೇಳಿದ್ದು ತಪ್ಪು ಅಂತ ನಿನ್ನಿಂದ ಸಾಬೀತುಪಡಿಸೋಕೆ ಸಾಧ್ಯನಾ ಅಂತ ವಿಜಯ್ ಕೋಪದಿಂದ ಪ್ರಶ್ನಿಸ್ದ. ಅಗ್ನಿ ಉತ್ತರಿಸೋಕ್ಕಾಗದೆ ಸುಮ್ಮನಾದ. ವಿಜಯ್ ಅಗ್ನಿಯನ್ನು ನೋಡಿ ಅಲ್ಲಿಂದ ಹೊರಟು ಹೋದ. ಅಗ್ನಿ ವಿಜಯ್ ಹೋಗೋದನ್ನೇ ನೋಡ್ತಾ ನಿಂತ. ಅಗ್ನಿ ಅಂತ ಆಕಾಶ್ ಅವನ ಹೆಗಲ ಮೇಲೆ ಕೈ ಇಟ್ಟು ಕರೆದ. ನೀನೀಗ ಮಾಡಿದ ಕೆಲಸ ಸರಿಯಿಲ್ಲ ಅಗ್ನಿ, ಇದು ಯಾವತ್ತೂ ಸಮರ್ಥಿಸ್ಕೊಳ್ಳೋಕೆ ಆಗದೆ ಇರೋ ತಪ್ಪು ಅಂತ ಆಕಾಶ್ ಕೂಡ ಹೇಳಿ ಅಲ್ಲಿಂದ ಹೊರಟು ಹೋದ. ಇನ್ನು ಶ್ವೇತಾ ಕೆನ್ನೆ ಮುಟ್ಕೊಂಡು ಅವರೆಲ್ಲರನ್ನ ಕೋಪದಿಂದ ನೋಡ್ತಿದ್ರೆ ಅಗ್ನಿ ತನ್ನ ಕೈಯಲ್ಲಿದ್ದ ಮದ್ಯದ ಗ್ಲಾಸನ್ನು ದ್ವೇಷದಿಂದ ನೆಲಕ್ಕೆ ಎಸ್ದ. ಅಗ್ನಿ,
ಅಂತ ಶ್ವೇತಾ ಅವನ ಕೈ ಹಿಡಿದು ಕರೆದ್ಲು. ಪ್ಲೀಸ್ ನನ್ನನ್ನು ಒಂಟಿಯಾಗಿ ಬಿಡು ಶ್ವೇತಾ ಅಂತ ಅವನು ಅವಳ ಕೈಯನ್ನು ಬಿಡಿಸ್ಕೊಂಡು ಟೆರೆಸ್ ಕಡೆಗೆ ನಡೆದ. ಅಗ್ನಿ ಫೋನ್ ಕಟ್ ಮಾಡಿದ ತಕ್ಷಣ ಸಾರಾ ಹಾಸಿಗೆ ಮೇಲೆ ಬಿದ್ದು ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿದ್ಲು. ಈ ಕಡೆ, ದೇವ್ರೆ, ನನಗೆ ಯಾಕೆ ಇಂತಹ ಜೀವನ ಕೊಟ್ಟೆ? ನನ್ನ ತಂದೆಯನ್ನು ನಾನು ನೋಯಿಸಿದ್ದಕ್ಕೆ ಸಿಕ್ಕಿದ ಶಿಕ್ಷೆನಾ ಇದು? ನಾನು ಅವರ ಒಳ್ಳೆಯದಕ್ಕಾಗಿ ತಾನೇ ಅವರ ಕೆಟ್ಟ ಅಭ್ಯಾಸಗಳಾದ ಮದ್ಯಪಾನ ಮತ್ತು ಧೂಮಪಾನವನ್ನು ಪ್ರಶ್ನಿಸ್ತಿದ್ದೆ. ಅದಕ್ಕೋಸ್ಕರ ಈಗ ಹೀಗೆ ಅನುಭವಿಸ್ಬೇಕಾ? ನನ್ನ ಜೀವನದಲ್ಲಿ ನಡೀತಿರೋದು ಯಾವುದು ನಾನು ಬಯಸಿದ್ದಲ್ಲ ಅಂತ ಅವಳು ತನ್ನಲ್ಲಿಯೇ ಮಾತಾಡ್ಕೊಳ್ತಾ ಅಳ್ತಿದ್ಲು ಸಾರಾ. ಅಷ್ಟರಲ್ಲಿ ಅವಳ ಫೋನ್ ರಿಂಗ್ ಆಯಿತು. ಅನ್ನೋನ್ ನಂಬರಿಂದ ಕಾಲ್ ಬರ್ತಿತ್ತು. ರಿಸೀವ್ ಮಾಡಬೇಕೋ ಬೇಡವೋ ಅನ್ನೋ ಗೊಂದಲ ಇದ್ರೂ ಕೊನೆಗೂ ಕಾಲ್ ರಿಸೀವ್ ಮಾಡಿದ್ಲು ಸಾರಾ. ಹೆಲೋ ಅಂತ ಆ ಕಡೆಯಿಂದ ಪುರುಷನ ಧ್ವನಿ ಕೇಳಿ ಅವಳಿಗೆ ಭಯ ಆಯಿತು. ಹಲೋ ಅಂತ ಅವಳು ನಡುಕ್ತಾ ಉತ್ತರಿಸಿದ್ಲು. ಸಾರಾ ಅಲ್ವಾ ಅಂತ ಆ ಕಡೆ ಕೇಳಿದಾಗ ಹೌದು ಅಂದ್ಲು ಇವಳು. ನನ್ನ ಹೆಸರು ವಿಜಯ್, ನಾನು ಅಗ್ನಿಯ ಫ್ರೆಂಡ್ ಅಂತ ಅವನು ಹೇಳಿದಾಗ ಸಾರಾ ಸುಮ್ಮನೆ ತಲೆ ಆಡಿಸಿದ್ಲು. ನಾನು ನಿಮ್ಮನ್ನು ಒಂದು ಸಲ ನೋಡಬೇಕು, ತುಂಬ ಅರ್ಜೆಂಟ್. ನಾಳೆ ನೀವು ಅಗ್ನಿ ಮನೆಗೆ ಹೋಗ್ತಿದ್ದೀರಲ್ವಾ ಅಂತ ಕೇಳ್ದ ವಿಜಯ್. ಹೌದು ಅಂದ್ಲು ಸಾರಾ. ಅದರ ಮುಂದಿನ ದಿನ ಒಮ್ಮೆ ಹೊರಗಡೆ ಬರೋಕ್ಕೆ ಸಾಧ್ಯನಾ? ಸ್ಥಳನ ನಾನೇ ನಿಮಗೆ ತಿಳಿಸ್ತೀನಿ ಅಂದ ವಿಜಯ್. ಅದು ನಾನು ಅಂತ ಸಾರಾ ಏನು ಹೇಳಬೇಕು ಅಂತ ತಿಳಿದೇ ನಿಂತಲು. ಸಾರಾ, ನೀನು ಮೊದಲು ಅಗ್ನಿಗೆ ಕಾಲ್ ಮಾಡಿದಾಗ ನಾನು ಅವನ ಜೊತೆಗೆ ಇದ್ದೆ. ಅವನು ನಿನ್ನ ಜೊತೆಗೆ ಮಾತಾಡಿದ ರೀತಿ ನಾನು ಕೇಳಿಸ್ಕೊಂಡೆ. ಅದಕ್ಕೋಸ್ಕರನೇ ನಿನ್ನ ಜೊತೆಗೆ ಮಾತಾಡಬೇಕು ಅಂತ ಕಾಲ್ ಮಾಡಿದ್ದು. ಅವನು ಹೇಳಿದ ಮಾತು ಕೇಳಿ ಸಾರಾ ಮತ್ತೆ ಅಳೋಕ್ಕೆ ಶುರು ಮಾಡಿದ್ಲು. ಸಾರಾ, ಅಳಬೇಡ. ನೀನು ಹೀಗೆ ಅಳ್ತಿರೋದ್ರಿಂದಲೇ ಅವನು ನಿನ್ನನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾನೆ. ನನಗೆ ಕೆಲವು ವಿಷಯಗಳನ್ನು ನಿನ್ನ ಜೊತೆಗೆ ಮಾತಾಡಬೇಕಿದೆ. ನೀನು ಹೀಗೆ ಅಳ್ತಿದ್ರೆ ಸರಿ ಹೋಗೋದಿಲ್ಲ. ಅವನನ್ನು ಬದಲಾಯಿಸೋಕೆ ನಿಂಗೆ ಆಸೆ ಇಲ್ವಾ? ಅಥವಾ ಹೀಗೆ ಹೊಂದ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ಯಾ ಅಂತ ವಿಜಯ್ ಕೇಳಿದಾಗ ಇಲ್ಲ ಅಂತ ತಲೆ ಆಡಿಸಿದ್ಲು ಸಾರಾ. ಸರಿ, ನಾಡಿದ್ದು ನಾವು ಭೇಟಿ ಆಗೋಣ. ಸ್ಥಳನ ನಾನೇ ನಿನಗೆ ತಿಳಿಸ್ತೀನಿ. ನೀನು ಚಿಂತೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ನಾನು ನಿನ್ನ ಜೊತೆಗಿದ್ದೀನಿ. ನನ್ನನ್ನು ನಿನ್ನ ಒಬ್ಬ ಒಳ್ಳೆಯ ಸ್ನೇಹಿತನಾಗಿ ಅಥವಾ ಸಹೋದರನಾಗಿ ತಿಳ್ಕೊ. ಯಾವುದಾದ್ರೂ ಸಮಸ್ಯೆ ಇದ್ದರೆ ನನಗೆ ಕಾಲ್ ಮಾಡು. ಅಗ್ನಿ ಇವತ್ತು ಹೇಳಿದ್ದನ್ನು ಮನಸ್ಸಿಗೆ ಹಚ್ಕೋಬೇಡ. ಅವನು ಕುಡ್ದಿದ್ದ, ಬೇರೆ ಯಾವುದೋ ಸ್ಟ್ರೆಸ್ಸಲ್ಲಿದ್ದ, ಅದಕ್ಕೆ ಹಾಗೆ ಮಾತಾಡ್ದ. ಆದ್ದರಿಂದ ನೀನು ಚಿಂತಿಸದೆ ನಿದ್ರೆ ಮಾಡು. ಎಲ್ಲನೂ ನಾವು ಸರಿಪಡಿಸೋಣ ಅಂತ ವಿಜಯ್ ಸಮಾಧಾನ ಹೇಳಿದಾಗ ಸಾರಾಗೆ ಸ್ವಲ್ಪ ಸಮಾಧಾನ ಆಯಿತು. ಸರಿ, ನಾನು ನಾಳೆ ನೀನು ಎಲ್ಲಿ ಬರಬೇಕು ಅಂತ ತಿಳಿಸ್ತೀನಿ. ನನ್ನ ಈ ನಂಬರ್ನ ಸೇವ್ ಮಾಡ್ಕೊ. ಏನಾದರೂ ಎಮರ್ಜೆನ್ಸಿ ಇದ್ದರೆ ಕಾಲ್ ಮಾಡು ಅಂತ ವಿಜಯ್ ಹೇಳಿದಾಗ ಅವಳು ಸರಿ ಅಂತ ಕಾಲ್ ಕಟ್ ಮಾಡಿದ್ಲು. ಅವನ ಜೊತೆಗೆ ಮಾತಾಡಿದ ನಂತರ ಅವಳ ಮನಸ್ಸಿನ ಭಾರ ಸ್ವಲ್ಪ ಕಡಿಮೆ ಆದಂತಾಯಿತು. ಮಾರನೇ ದಿನ ಬೆಳಗ್ಗೆ ಅಲಾರಮ್ ಸದ್ದಿಗೆ ಅವಳು ಎದ್ಲು. ಕೂದಲು ಸರಿಪಡಿಸ್ಕೊಂಡು ಹಾಸಿಗೆಯಿಂದ ಎದ್ಲು. ಫೋನ್ ಆನ್ ಮಾಡಿದಾಗ ತುಂಬ ಮೆಸೇಜಸ್ ಬಂದಿದ್ವು. ಅವಳ ಮದುವೆ ಜೀವನ ಸುಖಮಯವಾಗಿರಲಿ ಅಂತ ಎಲ್ಲರೂ ಹಾರೈಸಿದ್ರು. ಅದು ನೋಡಿ ಅವಳಿಗೆ ನಗಬೇಕು ಅಥವಾ ಬೇಸರ ಪಡಬೇಕು ಅಂತ ತಿಳಿಲಿಲ್ಲ. ಸ್ಕ್ರೋಲ್ ಮಾಡುವಾಗ ಅವಳ ತಾತನ ಹೆಸರಿನಿಂದ ಬಂದಿದ್ದ ಮೆಸೇಜ್ ಕಂಡು ಹೃದಯ ಬಡಿತ ಹೆಚ್ಚಾಯಿತು. ಕ್ಷಮಿಸು ಅಂತ ಮಾತ್ರ ಬರೆದಿತ್ತು ಆ ಮೆಸೇಜ್ನಲ್ಲಿ. ಅದನ್ನು ಓದಿದ್ಲು. ಆದರೆ ಏನೂ ಉತ್ತರಿಸೋಕ್ಕೂ ಮನಸ್ಸಾಗಲಿಲ್ಲ. ಏನಾದರೂ ಹೇಳಿದ್ರೆ ಮತ್ತೆ ಗಲಾಟೆ ಆಗುತ್ತೆ ಅಂತ ತಿಳಿದು ಆ ಮೆಸೇಜ್ ಹಾಗೇ ಬಿಟ್ಟು ಬಾತ್ರೂಮ್ಗೆ ಹೋಗಿ ರೆಡಿ ಆದಳು. ಗುಲಾಬಿ ಬಣ್ಣದ ಸರಳವಾದ ಟಾಪ್ ಮತ್ತು ಲೆಗ್ಗಿಂಗ್ಸ್ ಧರಿಸಿದ್ಲು. ಕಣ್ಣಿಗೆ ಸಣ್ಣದಾಗಿ ಕಾಡಿಗೆ ಹಚ್ಚಿ ಹಣೆಗೆ ಸಣ್ಣ ಬೊಟ್ಟು ಇಟ್ಕೊಂಡು ಫೋನ್ ಹಿಡಿದು ಮೆಟ್ಟಲು ಇಳಿಯುವಾಗ ಹಾಲ್ನಲ್ಲಿ ಕೂತು ಟೀ ಕುಡಿತಾ ಇದ್ದ ಅಗ್ನಿಯನ್ನು ನೋಡಿದ್ಲು. ಅವನು ಕೆಂಪು ಬಣ್ಣದ ಶರ್ಟ್ ಮತ್ತು ಪ್ಯಾಂಟ್ ಹಾಕ್ಕೊಂಡಿದ್ದ. ಒದ್ದೆ ಆದ್ಲ ಕೂದಲನ್ನು ಬಾಚಿದ್ರು. ಕೆಲವು ಕೂದಲು ಸುರುಳಿ ಸುತ್ತಕೊಂಡು ಹಣೆ ಮೇಲೆ ಬಿದ್ದಿದ್ವು. ಎಡಗೈಯಲ್ಲಿ ಖಡ್ಗ, ಬಲಗೈಯಲ್ಲಿ ಸುಮಿತ್ರಾ ಅವರು ಕೊಟ್ಟಿದ್ದ ಚಿನ್ನದ ಬ್ರೇಸ್ಲೆಟ್. ಶರ್ಟ್ನ ಮೇಲಿನ ಬಟನ್ ತೆರೆದಿದ್ರಿಂದ ಅವನ ಎದೆಯ ಮೇಲೆ ಬಂಗಾರದ ಸರ ಕಾಣಿಸ್ತಿತ್ತು. ಒಂದು ಕೈಯಲ್ಲಿ ಟೀ ಕಪ್ ಹಿಡಿದು ಮತ್ತೊಂದು ಕೈಯಲ್ಲಿ ಫೋನ್ ನೋಡ್ತಿದ್ದ. ಸಾರಾ, ಎದ್ಯಾ ಅಂತ ಸುಮಿತ್ರಾ ಅಡುಗೆ ಮನೆಯಿಂದ ಹೊರಬಂದು ಕೇಳಿದರು. ಆಗ ಅಗ್ನಿ ಫೋನಿಂದ ತಲೆ ಎತ್ತಿ ಸಾರಾನ ನೋಡ್ದ. ಆದರೆ ಸಾರಾ ಅವಳ ತಾಯಿಯನ್ನೇ ನೋಡ್ತಾ ನಗ್ತಿದ್ಲು. ಅಗ್ನಿ ಅವಳನ್ನೇ ಗಮನಿಸ್ತಿದ್ದ. ಅವಳು ಅಗ್ನಿಯನ್ನು ನೋಡದೆ ಅಡುಗೆ ಮನೆ ಹತ್ತ ನಡೆದ್ಲು. ಎಲ್ಲ ವಿಧಿವಿಧಾನಗಳು ಮುಗಿದ ನಂತರ ಸುಮಿತ್ರಾ ಅವರಿಬ್ಬರನ್ನು ಅಗ್ನಿ ಮನೆಗೆ ಕಳಿಸ್ಕೊಟ್ರು. ಅಗ್ನಿ ಸಾರಾ ಜೊತೆಗೆ ಹೊರಟ. ಕಾರ್ನಲ್ಲಿ ಕೂತಾಗಲೂ
ಇಬ್ಬರೂ ಏನೂ ಮಾತಾಡಲಿಲ್ಲ. ಅವನು ಕಾರ್ ಚಲಾಯಿಸ್ತಿದ್ರು ಕೂಡ ಅವನ ಕಣ್ಣುಗಳು ಪದೇ ಪದೇ ಸಾರಾ ಮೇಲೆ ಬೀಳ್ತಿದ್ವು. ಅವಳ ಆಸಕ್ತಿ ಸಂಪೂರ್ಣವಾಗಿ ಫೋನ್ ಚಾಟಿಂಗ್ನಲ್ಲೇ ಇತ್ತು. ನಿನಗೆ ಬೇರೆ ಯಾರಾದರೂ ಲವರ್ ಇದ್ದಾನಾ ಅಂತ ಕೇಳ್ದ ಅಗ್ನಿ. ಕತೆ ಮುಂದುವರಿಯುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ.